ಹಲೋ ಸ್ನೇಹಿತರೆ, ಇಲ್ಲಿ ಸುಜಾತ ನಾಯಕ್ ಅವರು ಒಬ್ಬರನ್ನ ಇಟ್ಟಿಕೊಳ್ಳುವ ಉದ್ದೇಶದಿಂದ ಡೀಟೇಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಆ್ಯಂಡ್ ನಿಶಾನ್ ಮ್ಯಾಗ್ನೆಟ್ ಫೇಸ್ ಲಿಫ್ಟ್ ಈ ಒಂದು ಕಾರ್ ಇವರು ಪರ್ಚೇಸ್ ಮಾಡೋದಾಗಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಸ್ವಂತ ಊರು ಚಿತ್ರದುರ್ಗ ಆಗಿರುತ್ತೆ ಸ್ನೇಹಿತರೆ. ಯಜಮಾನರು ಈಗಾಗಲೇ ತೀರಿಕೊಂಡಿದ್ದಾರೆ. ಇವಳ ವಯ 40 ನಡೀತಾ ಇದೆ. ಸದ್ಯದ ಇವಳ ಸ್ಥಿತಿ ನೋಡುವುದಾದರೆ ಮಕ್ಕಳು ಕೂಡ ಇಲ್ಲ, ವಿಧವೆ ಜೀವನ ನಡೆಸುತ್ತಿದ್ದೇನೆ ಎಂದು ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಸ್ನೇಹಿತರೆ ಒಬ್ಬರನ್ನ ಇಟ್ಟಿಕೊಳ್ಳುವ ಉದ್ದೇಶದಿಂದ ತುಂಬ ಹುಡುಕಾಟ ಮಾಡುತ್ತಿದ್ದಾರೆ. ಬದುಕಲು ಆಸೆ ಇಲ್ಲ ಎಂದು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಮದುವೆಯಾಗಿ 8 ವರ್ಷ ಆದರೂ ಮಗು ಕೂಡ ಆಗಲಿಲ್ಲ. ಆಕಸ್ಮಿಕವಾಗಿ ಯಜಮಾನರು ಕೂಡ ತೀರಿಕೊಂಡಿದ್ದಾರೆ. ಪ್ರಸ್ತುತ ಮಗು ಇಲ್ಲದೆ ವಿಧವೆ ಜೀವನ ಇವರು ನಡೆಸುತ್ತಿದ್ದಾರೆ. ಜೀವನದಲ್ಲಿ ಸ್ವಲ್ಪ ಆದರೂ ಸುಖ ಬೇಕು ಎಂದು ಅನಿಸುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಇವಳ ಮನಸ್ಸಿನಲ್ಲಿ ಇರುವ ಬಯಕೆಗಳು ಈ ರೀತಿಯಾಗಿರುತ್ತೆ. ವಿಧವೆ ಜೀವನದಿಂದ ಇವಳಿಗೆ ಸಮಸ್ಯೆ ಇಲ್ಲ, ಆದರೆ ಬಯಕೆ ಆದಾಗ ಇವಳಿಗೆ ಯಾರೂ ಸಿಗುತ್ತಿಲ್ಲ. ಸೊ ತುಂಬ ಬೇಸರವಾಗಿದೆ ಎಂದು ಹೇಳಿಕೊಂಡಿದ್ದಾರೆ. ಮುದುಕ ಸಿಕ್ಕಿದರೂ ಸಾಕು, ಹೇಗಾದರೂ ಮಾಡಿ ಅವರಿಗೆ ಮೂಡ್ ತರಿಸುತ್ತೇನೆ. ನನ್ನ ಇಷ್ಟದ ಭಂಗಿಯಲ್ಲಿ ಮಾಡಿಸಿಕೊಂಡು ನನ್ನ ದೇಹಕ್ಕೆ ಸಮಾಧಾನ ಪಡಿಸಿಕೊಳ್ಳುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ. ಆದರೆ ಒಬ್ಬ ಮುದುಕ ಕೂಡ ಇವರಿಗೆ ಸಿಗುತ್ತಿಲ್ಲ. ಇದು ಸ್ನೇಹಿತರೆ ನಿಶಾನ್ ಮ್ಯಾಗ್ನೆಟ್ ನ್ಯೂ ಮಾಡೆಲ್ ಕಾರ್ ಆಗಿರುತ್ತೆ. ಸೊ ಇಂಡಿಯನ್ ಮಾರ್ಕೆಟಲ್ಲಿ ಇನ್ನೂ ಲಾಂಚ್ ಆಗಿಲ್ಲ. ಲಾಂಚ್ ಆದ ತಕ್ಷಣ ಈ ಒಂದು ಕಾರ್ ಪರ್ಚೇಸ್ ಮಾಡೋದಾಗಿ ಇವರು ಮಾಹಿತಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. Back in 2020, Nissan launched the Magnet in the Indian market, and it has helped the manufacturer to sustain the business. Finally, the brand has started working on facelift. ಈ ಒಂದು ನಿಶಾನ್ ಮ್ಯಾಗ್ನೆಟ್ ಸ್ನೇಹಿತರೆ ಕಾರ್ ರೆಡಿ ಮಾಡಲು ಆ ಕಂಪನಿ ಇವಾಗ ರೆಡಿ ಆಗಿದೆ. ಸೊ ಕೆಲವೇ ದಿನಗಳಲ್ಲಿ ಈ ಒಂದು ಕಾರ್ ಲಾಂಚ್ ಆಗಲಿದೆ ಎಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ. The test mule was heavily camouflaged, but it could be identified as a magnet because of the tail lamp design. As of now, it is not clear what changes will the subcompact SUV get. ಈ ಒಂದು ಕಾರ್ನ ಡಿಸೈನ್ ತುಂಬಾನೇ ಯೂನಿಕ್ ಆಗಿದೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಈ ಒಂದು ಕಾರ್ ಇವರಿಗೆ ತುಂಬ ಇಷ್ಟ ಆಗಿರುತ್ತೆ. ಸೊ ಹಾಗಾಗಿ ಪರ್ಚೇಸ್ ಮಾಡಲು ಕೂಡ ನಿರ್ಧರಿಸಿದ್ದಾರೆ. The fuel efficiency figure to the CVT gearbox is 17.40 km per liter, whereas for the turbo petrol it is 20 km per liter. ಸೊ ಎವರೇಜ್ ಬಂದ್ಬಿಟ್ಟು ಸ್ನೇಹಿತರೆ 1 ಲೀಟರ್ ಡೀಸೆಲಲ್ಲಿ 20 ಕಿಲೋಮೀಟರ್ ಎವರೇಜ್ ಕೊಡುತ್ತೆ ಅಂತ ಹೇಳಿಕೊಂಡಿದ್ದಾರೆ. ದ AMT gearbox has a claimed fuel economy of 19.70 km, whereas for the manual gearbox it is 19.35 km ಎಂದು ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ.